ಇನ್ನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರೋ ಸಾವಿನ ಸಂಖ್ಯೆ. ಇತ್ತ ಹಾವೇರಿ ಜಿಲ್ಲೆಯ 2 ಕುಟುಂಬಗಳಲ್ಲಿ ಆತಂಕ ಮನೆ ಮಾಡಿದೆ. ಕಳೆದ 2 ದಿನಗಳಿಂದ ದಂಪತಿಗಳು ಪ್ರವಾಸದಲ್ಲಿದ್ದಾರೆ. ಇತ್ತ ಈ ಘಟನೆ ಅಂದ್ರೆ ಉಗ್ರರ ದಾಳಿ ನಡೆದ ನಂತರ ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಹಾವೇರಿಯ ವೀರೇಶ್ ದಂಪತಿ ಹಾಗೂ ಶಿಗ್ಗಾವಿಯ ನಾಗರಾಜ್ ದಂಪತಿ ಇಬ್ಬರು ಕೂಡ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು. ಆದರೆ ಉಗ್ರರ ಈ ಒಂದು ದಾಳಿ ನಡೆದ ನಂತರ ಈ ಇಬ್ಬರು ದಂಪತಿಗಳು ಕೂಡ ಸಂಪರ್ಕಕ್ಕೆ ಸಿಗದೆ ಕುಟುಂಬಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನು ಈಗಷ್ಟೇ ಸಚಿವ ಲಾಡ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರ ಹುಡುಕಾಟದಲ್ಲೂ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದು, ನಿರಂತರವಾಗಿ ಎಲ್ಲೂ ಹೋದ್ರು ಈ ಇಬ್ಬರು ದಂಪತಿಗಳು ಅನ್ನೋದ್ರ ಕುರಿತು ಅಲ್ಲಿರುವಂತಹ ಭಾರತೀಯ ಸೇನೆ ಇರಬಹುದು, ಹಾಗೆ ರಕ್ಷಣಾ ಪಡೆ ಹುಡುಕಾಟದಲ್ಲಿ ನಿರತರಾಗಿದೆ. ಗಮನಿಸ್ತಾ ಇದ್ದೀರಾ, ಈ ಇಬ್ಬರು ದಂಪತಿಗಳು ಕಳೆದ 2 ದಿನಗಳ ಹಿಂದೆ ಪ್ರವಾಸಕ್ಕೆ ಅಂತ ಹೇಳಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ರು. ಆದರೆ ದಿಢೀರಂತ ಈ ಒಂದು ಉಗ್ರರ ದಾಳಿ ನಡೆದಿದ್ದು ಈಗ ಈ 4 ಕೂಡ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಕುಟುಂಬಸ್ಥರ ಆತಂಕ ಹೆಚ್ಚಾಗಿದೆ. ಟ್ರಾವೆಲ್ ಏಜೆನ್ಸಿಗಳು ಸಂಪರ್ಕ ಮಾಡಿದ್ರೂ ಕೂಡ ಈ 4 ಮಾಹಿತಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಹಾಗಿದ್ರೆ ಇವರು ಎಲ್ಲಿಗೋದ್ರು, ಸುರಕ್ಷಿತವಾಗಿದ್ದಾರಾ ಇಲ್ವಾ, ಎಲ್ಲಿ ತಂಗಿದ್ದಾರೆ ಅನ್ನೋದರ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು. ಈಗ ಅಧಿಕಾರಿಗಳು ಕೂಡ ನಿರಂತರವಾಗಿ ಹುಡುಕಾಟದಲ್ಲಿದ್ದಾರೆ. ಕಾದು ನೋಡಬೇಕು ಎಲ್ಲಿಗೆ ಹೋಗಿ ತಂಗಿದ್ದಾರೆ, ಏನಾಯಿತು ಘಟನೆಯ ನಂತರ, ಸೊ ಯಾವ ರೀತಿ ಅವರು ಸುರಕ್ಷಿತವಾಗಿ ಹೋಗಿ ಬೇರೆ ಸ್ಥಳವನ್ನ ಸೇರಿಕೊಂಡ್ರು ಅಥವಾ ಏನಾದರೂ ಆಗಿದೆಯಾ ಅನ್ನೋ ಆತಂಕ ಕೂಡ ಇಲ್ಲಿ ಮೂಡಿ ಬರುತ್ತೆ. ಯಾಕಂದ್ರೆ 4 ಕೂಡ ಇಲ್ಲಿ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇಂತಹ ಆಲೋಚನೆಗಳು ಎಲ್ಲರ ತಲೆಯಲ್ಲೂ ಕೂಡ ಬರೋದು ಸಹಜ. ಹೀಗಾಗಿ ಕುಟುಂಬಸ್ಥರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಸದ್ಯ ಈಗ ಸಚಿವ ಲಾಡ್ ಕೂಡ ಜಮ್ಮು ಕಾಶ್ಮೀರದಲ್ಲಿದ್ದಾರೆ. ಸೊ ಅವರು ಕೂಡ ಈಗ ಇವರ ಹುಡುಕಾಟಕ್ಕೆ ಸೂಚನೆಯನ್ನ ಕೊಟ್ಟಿದ್ದು, ಈ ಕುರಿತು ಇನ್ನಷ್ಟೇ ಅಪ್ಡೇಟ್ಗಾಗಿ ಕಾದು ನೋಡಬೇಕಾಗಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಹಾವೇರಿ ಜಿಲ್ಲೆಯ 2 ಕುಟುಂಬಗಳಲ್ಲಿ ಆತಂಕ. ಅಂದ್ರೆ 4 ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದು ಘಟನೆ ನಂತರ ಫೋನ್ ಸಂಪರ್ಕಕ್ಕೂ ಕೂಡ ಸಿಗುತ್ತೆ. ಈಗ ಆತಂಕ ಹೆಚ್ಚಾಗಿದೆ ಎಲ್ಲರಲ್ಲೂ ಕೂಡ. ಅವರ ಕುರಿತು ಏನಾದರೂ ಡೀಟೇಲ್ಸ್ ಸಿಗ್ತಾ, ಅವರು ಯಾವಾಗ ಹೋಗಿದ್ರು ಜಮ್ಮು ಕಾಶ್ಮೀರಕ್ಕೆ, ಸದ್ಯ ಏನಿದೆ ಅಪ್ಡೇಟ್? ಎಸ್ ಮಧು, ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಉಗ್ರರ ಅಟ್ಟಹಾಸದಿಂದ 30ಕ್ಕೂ ಅಧಿಕ ಹೆಚ್ಚು ಜನರಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಹಾವೇರಿ ಜಿಲ್ಲೆಯ 2 ಕುಟುಂಬಸ್ಥರು ಸಹ ಏನಂದ್ರೆ ಒಂದು ಟ್ರಾವೆಲ್ಸ್ ಮೂಲಕ ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಸಹ ಏನಂದ್ರೆ ಜಮ್ಮು ಕಾಶ್ಮೀರ ನೋಡ್ಬೇಕು ಅನ್ನುವಂತ ರೀತಿಯಲ್ಲಿ ಹೋಗಿರ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ದೊರಕಿದೆ. ಜೊತೆಗೆ ಏನಂದ್ರೆ ಈ ಉಗ್ರರ ಅಟ್ಟಹಾಸದ ಸುದ್ದಿ ತಿಳಿದಂತಹ ಅಂದ್ರೆ ಹಾನಗಲ್ ತಾಲೂಕು ವೀರೇಶ್ ಮತ್ತು ಶಿಗ್ಗಾವಿಯ ನಾಗರಾಜ್ ದಂಪತಿಗಳಲ್ಲಿ ಈಗ ಏನಂದ್ರೆ ಕುಟುಂಬಸ್ಥರಲ್ಲಿ ಆಕ್ರಂದನ ಜೊತೆಗೆ ಏನಂದ್ರೆ ಆತಂಕ ಸಹ ಪ್ರಾರಂಭವಾಗಿದೆ. ಯಾಕಂದ್ರೆ ಈಗಾಗಲೇ ಉಗ್ರರ ಅಟ್ಟಹಾಸದಿಂದ ಕನ್ನಡಿಗರು ನಿಧನ ಹೊಂದಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸುದ್ದಿ ತಿಳಿದಂತಹ ಏನು 2 ಕುಟುಂಬಸ್ಥರು ಅಂದ್ರೆ ಈಗ ತಮ್ಮ ಆತಂಕವನ್ನ ಹೊರಹಾಕ್ತಿದ್ದಾರೆ. ಜೊತೆಗೆ ಏನಂದ್ರೆ ಅವರ ಫೋನ್ ಕರೆ ಮಾಡುವಂತ ಫೋನ್ ಸಹ ಏನಂದ್ರೆ ಕರೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಫೋನ್ಗಳೇನಂದ್ರೆ ನಾಟ್ ರಿಸೀವಲ್ ಸ್ವಿಚ್ ಆಫ್ ಬರ್ತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ಜೊತೆಗೆ ಏನಂದ್ರೆ ಈಗಾಗಲೇ ಉಗ್ರರ ಅಟ್ಟಹಾಸಕ್ಕೆ ಕನ್ನಡಿಗರು ಏನ್ ನಿಧನ ಹೊಂದಿದ್ದಾರೆ ಅಂತದ್ರಲ್ಲಿ ಏನಾದ್ರು ನಮ್ಮನೆಯವರು ಏನಾದ್ರು ಇದಾರ ಅನ್ನುವಂಥದ್ದು ಆತಂಕ ಈಗಾಗಲೇ ತೋಡಿಕೊಳ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಟ್ರಾವೆಲ್ಸ್ ಏಜೆನ್ಸಿ ಮೂಲಕ ಏನು ಆ 2 ದಂಪತಿಗಳು ಹೋಗಿದ್ರು ಆ ಟ್ರಾವೆಲ್ಸ್ಗೂ ಸಹ ಏನಂದ್ರೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರಾವೆಲ್ಸ್ ಅವರಿಗೆ ಸಹ ಏನಂದ್ರೆ ಏನ್ ಆ 2 ದಂಪತಿಗಳು ಏನು ಹೋಗಿದ್ರು ವೀರೇಶ್ ದಂಪತಿ ಜೊತೆಗೆ ಏನಂದ್ರೆ ನಾಗರಾಜ್ ದಂಪತಿಗಳು ಇಬ್ರು ಸಹ ಏನಂದ್ರೆ ಫೋನ್ ಕರೆಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಟ್ರಾವೆಲ್ಸ್ ಏಜೆನ್ಸಿ ಅವರು ಸಹ ಏನಂದ್ರೆ ಮಾಹಿತಿ ನೀಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಕಳೆದ 1 ವಾರಗಳ ಹಿಂದೆ ಅಷ್ಟೇ ಅವರು ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿದ್ರು. 15 ದಿನಗಳ ಕಾಲ ಜಮ್ಮು ಕಾಶ್ಮೀರ ಪ್ರವಾಸ ಮಾಡ್ತೀನಿ ಅನ್ನುವಂತ ರೀತಿಯಲ್ಲಿ ಕುಟುಂಬಸ್ಥರಿಗೆ ಹೇಳಿ ಹೋಗಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಇರತಕ್ಕಂಥದ್ದು. ಜೊತೆಗೆ ಈಗ ಫೋನ್ ಕರೆಗೆ ಸಿಗದೇ
ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಕುಟುಂಬಸ್ಥರಲ್ಲಿ ಏನಂದ್ರೆ ಆತಂಕ ಮನೆ ಮಾಡಿದ್ರು. ಜೊತೆಗೆ ಏನಂದ್ರೆ ಅವರು ನಮ್ಮ ಮನೆ ಮಕ್ಕಳು ಜೊತೆಗೆ ಇಬ್ರು ಸಹ ಏನಂದ್ರೆ ಎರಡು ಕುಟುಂಬಸ್ಥರು ಏನಂದ್ರೆ ಮರಳಿ ಬರ್ಲಿ, ಸುರಕ್ಷಿತವಾಗಿ ಬರ್ಲಿ ಅನ್ನುವಂತ ರೀತಿಯಲ್ಲಿ ಏನಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಫೋನ್ ಸಂಪರ್ಕಕ್ಕೆ ಸಿಗ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಸಂಪರ್ಕ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನಂದ್ರೆ ಅವರು ಫೋನ್ಗಳು ನಾಟ್ ರೀಚಬಲ್ ಇದಾವೆ, ಜೊತೆಗೆ ಸ್ವಿಚ್ ಆಫ್ ಇದಾವೆ ಮಾಹಿತಿ ಅನ್ನೋದು ಸದ್ಯಕ್ಕೆ ದೊರಕ್ತಾ ಇದೆ. ಜೊತೆಗೆ ಟ್ರಾವೆಲ್ಸ್ ಏಜೆನ್ಸಿ ಅವರು ಸಹ ಏನಂದ್ರೆ ಆ ಎರಡೂ ದಂಪತಿಗಳನ್ನ ಟ್ರ್ಯಾಕ್ ಮಾಡೋದಾಗಿರೋದು, ಜೊತೆಗೆ ಏನಂದ್ರೆ ಸಂಪರ್ಕ ಮಾಡೋದಾಗಿರೋದು ಎಲ್ಲ ಸಹಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಕರ್ನಾಟಕದ ಏಜೆನ್ಸಿ ಅವ್ರಿಗೂ ಸಹ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಇರತಕ್ಕಂಥದ್ದು ಮಧುಮಾಲ. ಈಗ ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸದ್ಯ ಈಗ ನಾಪತ್ತೆಯಾಗಿರುವ ಈ ನಾಲ್ವರಿಗಾಗಿ ಹುಡುಕಾಟ ಕೂಡ ನಿರಂತರವಾಗಿ ನಡೀತಾ ಇದೆ. ಈ ಕುರಿತು ಇನ್ನಷ್ಟೇ ಅಪ್ಡೇಟ್ ಸಿಗುತ್ತಾ ಇಲ್ವಾ ಅನ್ನೋದ್ರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಯಾಕಂದರೆ ಲಾಡ್ ಕೂಡ ತೆರಳಿದ್ದು ಒಂದು ಕಡೆ ಮೃತಪಟ್ಟಿರುವ ಮೃತದೇಹಗಳನ್ನು ಶಿಫ್ಟ್ ಮಾಡುವ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಹಾಗೆ ಅಲ್ಲಿ ಸಿಲುಕಿಕೊಂಡಿರುವಂತಹ ಕನ್ನಡಿಗರನ್ನು ಭೇಟಿ ಮಾಡಿದ್ದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ನಾಪತ್ತೆಯಾಗಿರುವ ಕನ್ನಡಿಗರಿಗಾಗಿ ಹುಡುಕಾಟ ಕೂಡ ನಡೀತಾ ಇದ್ದು, ಈ ದಂಪತಿಗಳು ಎಲ್ಲಿಗೆ ಹೋದ್ರು, ಸೇಫ್ ಆಗಿ ತಂಗಿದ್ರೆ ಎಲ್ಲಿ ತಂಗಿದ್ದಾರೆ ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ.